ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವಿಡಿಯೋ ನೋಡೋಕ್ಕೆ ಬಂದರೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಇನ್ನು ಇವತ್ತಿನ ವಿಚಾರ ನೋಡೋದಾದರೆ, ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ನಲ್ಲಿ ಇದೀಗ ಹುದ್ದೆಗಳು ಖಾಲಿ ಇದ್ದು, ರಿಕ್ರೂಟ್ಮೆಂಟ್ ಆಫ್ ಸ್ಪೆಷಲಿಸ್ಟ್ ಆಫೀಸರ್ ಫಾರ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಂಡ್ ಇನ್ಫಾರ್ಮೇಷನ್ ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್ನಲ್ಲಿ ಈ ಹುದ್ದೆಗಳು ಖಾಲಿ ಇರುತ್ತವೆ. ಹಾಗೆ ಈ ಹುದ್ದೆ ನಿಮಗೆ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಈ ಹುದ್ದೆಗೆ ಆನ್ಲೈನಲ್ಲಿ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಲು ಡಿಸೆಂಬರ್ 21ನೇ ತಾರೀಕು ಬೆಳಗ್ಗೆ 10 ಗಂಟೆಯಿಂದ ಪ್ರಾರಂಭವಾಗುತ್ತಿದ್ದು, ಇನ್ನು ಕೊನೆ ದಿನಾಂಕ ಆನ್ಲೈನಲ್ಲಿ ಅಪ್ಲಿಕೇಶನ್ ಫೀಸ್ ಪೇ ಮಾಡಲು ಮತ್ತು ಆನ್ಲೈನಲ್ಲಿ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಲು ಜನವರಿ 10, 2025 ಮತ್ತು ಮಧ್ಯಾಹ್ನ 12 ಗಂಟೆ ಒಳಗೆ ನಿಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕಾಗಿರುತ್ತದೆ. ಇನ್ನು ಯಾವ್ಯಾವ ಹುದ್ದೆ ಅಂತ ಖಾಲಿದೆ ಅಂತ ನೋಡೋದಾದರೆ, ಅಸಿಸ್ಟೆಂಟ್ನ ಮ್ಯಾನೇಜರ್ನ ಹುದ್ದೆಗಳು. ಈ ಹುದ್ದೆಗೆ ಏಜ್ ಲಿಮಿಟ್ ಬಂದು ಮಿನಿಮಮ್ 20ರಿಂದ ಮ್ಯಾಕ್ಸಿಮಮ್ 30 ವರ್ಷ ಆಗಿರುತ್ತದೆ ಮತ್ತು ಈ ಹುದ್ದೆಗೆ ಯಾವುದೇ ಎಕ್ಸ್ಪೀರಿಯೆನ್ಸ್ನ ಅಗತ್ಯವಿರುವುದಿಲ್ಲ. ಇನ್ನು ಎರಡನೇದಾಗಿ ಮ್ಯಾನೇಜರ್ನ ಹುದ್ದೆಗಳು ಖಾಲಿ ಇದ್ದು, ಈ ಹುದ್ದೆಗೆ ಮಿನಿಮಮ್ 23 ವರ್ಷದಿಂದ ಮ್ಯಾಕ್ಸಿಮಮ್ 35 ವರ್ಷದಿಂದ ಇರುವಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿದ್ದು, ಹಾಗೆ 3 ವರ್ಷ ಎಕ್ಸ್ಪೀರಿಯೆನ್ಸ್ ಇರಬೇಕಾಗುತ್ತದೆ. ಇನ್ನು ಮೂರನೇದಾಗಿ ಸೀನಿಯರ್ ಮ್ಯಾನೇಜರ್ನ ಹುದ್ದೆಗಳು ಖಾಲಿ ಇದ್ದು, ಮಿನಿಮಮ್ 26 ವರ್ಷದಿಂದ ಮ್ಯಾಕ್ಸಿಮಮ್ 35 ವರ್ಷದ ಒಳಗಿರುವಂಥ ಅಭ್ಯರ್ಥಿ ಅರ್ಜಿ ಸಲ್ಲಿಸಬಹುದು, ಹಾಗೆ 6 ವರ್ಷ ಎಕ್ಸ್ಪೀರಿಯೆನ್ಸ್ ಇರಬೇಕಾಗುತ್ತದೆ. ಇನ್ನು ಸೈಬರ್ ಸೆಕ್ಯೂರಿಟಿ ಹುದ್ದೆಗಳು ಖಾಲಿ ಇದ್ದು, ಈ ಹುದ್ದೆಗೆ 50 ವರ್ಷ ಇರುವಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದ್ದು, ಹಾಗೆ ಮಿನಿಮಮ್ 6 ವರ್ಷ ಎಕ್ಸ್ಪೀರಿಯೆನ್ಸ್ ಇರಬೇಕಾಗುತ್ತದೆ. ಇನ್ನು ಅಸಿಸ್ಟೆಂಟ್ನ ಮ್ಯಾನೇಜರ್ನ ಹುದ್ದೆಗಳು ಒಟ್ಟು 56 ಹುದ್ದೆಗಳು ಖಾಲಿ ಇವೆ. ಮ್ಯಾನೇಜರ್ನ IT ಹುದ್ದೆಗಳು 1 ಹುದ್ದೆ, ಮ್ಯಾನೇಜರ್ನ IT ನೆಟ್ವರ್ಕ್ ಆ್ಯಂಡ್ ಕಾಲ್ನ 2 ಹುದ್ದೆಗಳು, ಎಂಟರ್ಪ್ರೈಸ್ ಆ್ಯಂಡ್ ಡೇಟಾ ವೇರ್ಹೌಸ್ನ 1 ಹುದ್ದೆ, ಸೀನಿಯರ್ ಮ್ಯಾನೇಜರ್ನ 1 ಹುದ್ದೆ, ಸೀನಿಯರ್ ಮ್ಯಾನೇಜರ್ನ ಇನ್ಫ್ರಾಸ್ಟ್ರಕ್ಚರ್ ನೆಟ್ವರ್ಕ್ ಆ್ಯಂಡ್ ಕಾಲ್ನ 1 ಹುದ್ದೆಗಳು, ಹಾಗೆ ವೆಂಡರ್ ಆ್ಯಂಡ್ ಔಟ್ಸೋರ್ಸಿಂಗ್ನ 1 ಹುದ್ದೆಗಳು ಖಾಲಿ ಇರುತ್ತವೆ. ಹಾಗೆ ಈ ಹುದ್ದೆಗಳನ್ನು ಕೆಲವೊಂದು ವರ್ಗಗಳಿಗೆ ಮೀಸಲಾತಿ ನೀಡಲಾಗಿದ್ದು, ಹಾಗೆ ಈ ಹುದ್ದೆಗೆ 40% ಮಿನಿಮಮ್ 40% ಡಿಸಬಿಲಿಟಿ ಇರುವ, ಅಂದರೆ ಅಂಗವಿಕಲ ಇರುವಂಥ ಅಭ್ಯರ್ಥಿಗಳು ಕೂಡ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದ್ದು, ಇನ್ನು ಸೈಬರ್ ಸೆಕ್ಯೂರಿಟಿ ಎಕ್ಸ್ಪರ್ಟ್ನ 7 ಹುದ್ದೆಗಳು ಖಾಲಿರುತ್ತವೆ. ಈ ಹುದ್ದೆಗೂ ಕೂಡ ವೇಕೆನ್ಸಿ ರಿಸರ್ವೇಷನ್ ಮಾಡಿಕೊಳ್ಳಬಹುದಾಗಿರುತ್ತದೆ. ಹಾಗೆ ಈ ಹುದ್ದೆಗೆ ಕೂಡ ಡಿಸಬಿಲಿಟಿ ಅಂದರೆ ಅಂಗವಿಕಲತೆ ಇರುವಂಥ ಅಭ್ಯರ್ಥಿಗಳು ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಇನ್ನು ಮಿನಿಮಮ್ ಕ್ವಾಲಿಫಿಕೇಷನ್ ಬಂದು BE/BTech ಇನ್ ಕಂಪ್ಯೂಟರ್ ಸೈನ್ಸ್ ಅಥವಾ IT ಕಂಪ್ಯೂಟರ್ ಅಪ್ಲಿಕೇಶನ್, ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್, ಎಲೆಕ್ಟ್ರಾನಿಕ್ ಆ್ಯಂಡ್ ಇನ್ಫಾರ್ಮೇಷನ್ನ ಓದಿರುವಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿದ್ದು, ಅಥವಾ ಪೋಸ್ಟ್ ಗ್ರಾಜ್ಯುಯೇಷನ್ ಡಿಗ್ರಿ ಇನ್ ಕಂಪ್ಯೂಟರ್ ಸೈನ್ಸ್ ಅಥವಾ IT ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಅಥವಾ ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ ಓದಿರುವಂಥ ಅಭ್ಯರ್ಥಿಗಳು ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಇನ್ನು ಎರಡನೇದಾಗಿ ಮ್ಯಾನೇಜರ್ನ ಹುದ್ದೆಗೆ, ಈ ಹುದ್ದೆಗೂ ಕೂಡ ಸೇಮ್ BE/BTech ಇನ್ ಕಂಪ್ಯೂಟರ್ ಸೈನ್ಸ್ ಅಥವಾ IT ಮಾಡಿರುವಂಥ ಅಥವಾ ಪೋಸ್ಟ್ ಗ್ರಾಜ್ಯುಯೇಷನ್ ಇನ್ ಕಂಪ್ಯೂಟರ್ ಸೈನ್ಸ್ ಮಾಡಿರುವಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಹಾಗೆ ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡಿರುವಂಥ ಅಭ್ಯರ್ಥಿಗಳಿಗೆ ಮಿನಿಮಮ್ 3 ವರ್ಷ ಎಕ್ಸ್ಪೀರಿಯೆನ್ಸ್ ಇನ್ IT ಡೊಮೈನ್ ಕ್ಯಾಂಡಿಡೇಟ್ನಲ್ಲಿ ಎಕ್ಸ್ಪೀರಿಯೆನ್ಸ್ ಇರಬೇಕಾಗುತ್ತದೆ. ಮ್ಯಾನೇಜರ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ನೆಟ್ವರ್ಕ್ ಆ್ಯಂಡ್ ಕಾಲ್ನ ಈ ಹುದ್ದೆಗೂ ಕೂಡ ಸೇಮ್ ಎಜುಕೇಷನ್ ಕ್ವಾಲಿಫಿಕೇಷನ್ ಇರುವಂಥ ಅಭ್ಯರ್ಥಿಗಳು ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಮತ್ತು ಈ ಹುದ್ದೆಗೆ ಮಿನಿಮಮ್ 3 ವರ್ಷ IT ಡೊಮೈನಲ್ಲಿ ಎಕ್ಸ್ಪೀರಿಯೆನ್ಸ್ ಇರಬೇಕಾಗುತ್ತದೆ. ಮಿಕ್ಕಿಳಿದ ಎಲ್ಲ ಹುದ್ದೆಗಳಿಗೂ ಸೇಮ್ ಕ್ವಾಲಿಫಿಕೇಷನ್
ಎಕ್ಸ್ಪೀರಿಯನ್ಸ್. ಬಟ್ ಸೀನಿಯರ್ ಮ್ಯಾನೇಜರ್ನ IT ಪೇಮೆಂಟ್ ಸಿಸ್ಟಮೆಂಟ್ ಈ ಹುದ್ದೆಗೆ ಮಾತ್ರ ಸೇಮ್ ಕ್ವಾಲಿಫಿಕೇಷನ್, ಬಟ್ ಎಕ್ಸ್ಪೀರಿಯೆನ್ಸಲ್ಲಿ ಮಿನಿಮಮ್ 3 ವರ್ಷ ಅಲ್ಲ 6 ವರ್ಷ IT ಡೊಮೈನಲ್ಲಿ ಎಕ್ಸ್ಪೀರಿಯೆನ್ಸ್ ಇರಬೇಕಾಗುತ್ತದೆ. ಇನ್ನು ಸೀನಿಯರ್ ಮ್ಯಾನೇಜರ್ನ IT ಇನ್ಫ್ರಾಸ್ಟ್ರಕ್ಚರ್ನ ಈ ಹುದ್ದೆಗೂ ಕೂಡ 6 ವರ್ಷ ಎಕ್ಸ್ಪೀರಿಯೆನ್ಸ್ ಮತ್ತು ಪೋಸ್ಟ್ ಗ್ರ್ಯಾಜುಯೇಷನ್ ಅಥವಾ BE BTech ಓದಿರುವಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಿರುತ್ತದೆ. ಇನ್ನು ಆಯ್ಕೆ ವಿಧಾನವನ್ನು ನೋಡುವುದಾದರೆ ಇಂಟರ್ವ್ಯೂ ನಡೆಸುವ ಮೂಲಕ ಈ ಹುದ್ದೆಗೆ ಆಯ್ಕೆ ಮಾಡಲಾಗುವುದು. ಮತ್ತು ಬ್ಯಾಂಕ್ನಲ್ಲಿ ರಿಸರ್ವೇಷನ್ ಮಾಡಿಕೊಂಡ ಕ್ಯಾಂಡಿಡೇಟ್ಗಳು ಅವರಿಗೆ ಆನ್ಲೈನಲ್ಲಿ ಟೆಸ್ಟ್ ಇರುತ್ತದೆ. ಅದರಲ್ಲಿ ಎಕ್ಸಾಮ್ ಇದಾದಲ್ಲಿ ಮತ್ತು ನಿಮಗೆ ಇಂಟರ್ವ್ಯೂನ ಕಂಡಕ್ಟ್ ಮಾಡಲಾಗುತ್ತದೆ. ಇನ್ನು ಅಪ್ಲಿಕೇಶನ್ ಫೀಸ್ ಬಂದು SC ST ಮತ್ತು PWBD ಅಭ್ಯರ್ಥಿಯಾಗಿದ್ದಲ್ಲಿ 150 ರೂಪಾಯಿ ಅಪ್ಲಿಕೇಶನ್ ಫೀಸ್. ಇನ್ನು ಮಿಕ್ಕುಳಿದ ಎಲ್ಲ ಕ್ಯಾಟಗರಿಗೆ 750 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತದೆ. ಹಾಗೆಯೇ ಅಪ್ಲಿಕೇಶನ್ ಫೀಸ್ ನಾಟ್ ರಿಫಂಡಬಲ್ ಆಗಿರುತ್ತದೆ. ಇನ್ನು ಈ ಹುದ್ದೆಗೆ ಆಯ್ಕೆಯಾದಲ್ಲಿ ಅಪ್ರಾಕ್ಸಿಮೇಟ್ಲಿ ಮಂತ್ಲಿ 7,25,000ವರೆಗೂ ಮಾಸಿಕ ಪೇಮೆಂಟ್ ಆಗಿದ್ದು, ಮತ್ತು ಸ್ಕೇಲ್ 2 ಅಭ್ಯರ್ಥಿಗೆ 1,77,000 ಗಂಟ ಮಾಸಿಕ ವೇತನ ಇರುತ್ತದೆ. ಇನ್ನು ಸ್ಕೇಲ್ 1 ಅಭ್ಯರ್ಥಿಗೆ 1,40,000 ಮಾಸಿಕ ವೇತನ ಪ್ಲಸ್ ಅದರ ಜೊತೆಗೆ ಡಿಯರ್ನೆಸ್ ಅಲವೆನ್ಸ್, ಸಿಟಿ ಕಂಪಲ್ಸರಿ ಅಲವೆನ್ಸ್, ಸ್ಪೆಷಲ್ ಅಲವೆನ್ಸ್, ಫಿಕ್ಸ್ ಪರ್ಸನ್ ಪೇ, ಹೀಗೆ ವಿವಿಧ ರೀತಿಯ ಅಲವೆನ್ಸಸ್ ಕೂಡ ಇರುತ್ತದೆ. ಜೊತೆಗೆ ಗ್ರ್ಯಾಜುಟಿ, NPS, HRA ಕೂಡ ಫೆಸಿಲಿಟಿ ಇರುತ್ತದೆ. ಹಾಗೆ ಸರ್ವಿಸ್ ಅಗ್ರಿಮೆಂಟ್ ಬಾಂಡ್ ಕೂಡ ನಿಮಗೆ ನೀಡಲಾಗುತ್ತಿದ್ದು, ಮಿನಿಮಮ್ ಪೀರಿಯಡ್ ಬಂದು ನೀವು 36 ಮಂತ್ ಆಗಿರುತ್ತದೆ. ಆ ಬಾಂಡ್ ವ್ಯಾಲ್ಯೂ ಬಂದು 2 lakh rupees ಆಗಿರುತ್ತದೆ. ನೀವು ಹುದ್ದೆಗೆ ಅಪ್ಲೈ ಮಾಡುವಂಥವ್ರು ಇಲ್ಲಿ ಕಾಣಿಸ್ತಿರೋ ವೆಬ್ಸೈಟ್ಗೆ ಹೋಗಿ ನಿಮ್ಮ ಅಪ್ಲಿಕೇಶನ್ಗಳನ್ನು ಅಪ್ಲೈ ಮಾಡಬಹುದಾಗಿದೆ. IBVPonline.go ಈ ವೆಬ್ಸೈಟ್ಗೆ ಹೋಗಿ ನಿಮ್ಮ ಅಪ್ಲಿಕೇಶನನ್ನು ಫಿಲ್ ಮಾಡಿ ಸಬ್ಮಿಟ್ ಮಾಡಬಹುದಾಗಿರುತ್ತದೆ. ಹಾಗೆ ಮೆಡಿಕಲ್ ಫಿಟ್ನೆಸ್ ಕೂಡ ಚೆಕ್ ಮಾಡಲಾಗುತ್ತಿದ್ದು, ನೀವು ಮೆಡಿಕಲ್ ಫಿಟ್ನೆಸ್ ಮತ್ತು ಕ್ಯಾರೆಕ್ಟರ್ ಸರ್ಟಿಫಿಕೇಟ್ಗಳ ವೆರಿಫಿಕೇಷನ್ ಅಥವಾ ಸರ್ಟಿಫಿಕೇಟ್ ನೀವು ಸಬ್ಮಿಟ್ ಮಾಡಬೇಕಾಗಿರುತ್ತದೆ. ಹಾಗೆ ಈ ಹುದ್ದೆಗೆ ನ್ಯಾಷನಾಲಿಟಿ ಅಂದರೆ ಇಂಡಿಯನ್ ಆಗಿರುವಂಥ ಅಭ್ಯರ್ಥಿಗಳು ಮಾತ್ರ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತದೆ. ಹಾಗೆ ಈ ಹುದ್ದೆಗೆ ಇಂಟರ್ವ್ಯೂಗೆ ಹೋಗುವಂಥ ಅಭ್ಯರ್ಥಿಗೆ ಅಥವಾ ಎಕ್ಸಾಮ್ ಹೋಗುವಂಥ ಅಭ್ಯರ್ಥಿಗೆ ಯಾವುದೇ TA DA ಅಲವೆನ್ಸಸ್ ಇರುವುದಿಲ್ಲ. ನಿಮಗೇನಾದರೂ ಡೌಟ್ ಇದ್ದರೆ, ಇಲ್ಲಾಂದರೆ ನಿಮಗೇನಾದರೂ ಬೇರೆ ಏನಾದರೂ ಸಂಶಯ ಇದ್ದಲ್ಲಿ ಇಲ್ಲಿ ಕಾಣಿಸ್ತಿರೋ ಇಮೇಲ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದಾಗಿರ್ತದೆ.
ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಏನಾದ್ರು ಡೌಟ್ ಇದ್ದರೆ ಕಾಮೆಂಟ್ ಮಾಡಿ, ಕೆಲಸ ಹುಡುಕ್ತಿರೋದು ನಿಮ್ಮ ಫ್ರೆಂಡ್ಸ್ಗೆ ಮತ್ತು ರಿಲೇಷನ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ಇದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಗೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾವು ಪಬ್ಲಿಷ್ ಮಾಡೋ ವಿಡಿಯೋ ನಿಮಗೆ ಫಸ್ಟ್ ಬಂದು ತಲುಪಲು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿ. ಹಾಗೆ ಈ ಹುದ್ದೆಗೆ ಯಾರ್ಯಾರು ಅಪ್ಲೈ ಮಾಡ್ತಿದ್ರು ಅವರೆಲ್ಲರಿಗೂ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಹಾಗೆ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ ಕೂಡ ಇದ್ದು ಇವುಗಳಿಗೆ ಕೂಡ ಜಾಯ್ನ್ ಆಗಿ. ಥ್ಯಾಂಕ್ ಯು.